ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಹೆಲ್ದಿಯಾಗಿ ಮನೇಲೇ ಪಾನಿಪುರಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಇವಾಗ ಪುದೀನ ತೊಗೊಂಡಿದ್ದೀನಿ, ಜಾರಲ್ಲಿ ಹಾಕೊಳ್ಳೋಣ. 2 ಸ್ಪೂನ್ ಉಪ್ಪು ಹಾಕೊಳ್ಳೋಣ. ಕೊತ್ತಂಬರಿ, ಶುಂಠಿ 4 ಇಂಚಷ್ಟು, 10 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಜೀರಿಗೆ, ಅಜ್ವೈನ್ ತೊಗೊಳೋಣ. ಸ್ವಲ್ಪ ಎಲ್ಲ ಜಾರಿಗೆ ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ಇವಾಗ ಬೇರೆ ಒಂದು ಪಾತ್ರೆಯಲ್ಲಿ ಸೋದಿಸ್ಕೊಳ್ಳೋಣ. ಕಪ್ಪು ಉಪ್ಪು ಹಾಕೊಳ್ಳೋಣ, 1 ಸ್ಪೂನಷ್ಟು. ಇವಾಗ ಬೆಲ್ಲ ಹಾಕೊಳ್ಳೋಣ, ಚೆನ್ನಾಗಿ ಮಿಕ್ಸ್ ಮಾಡೋಣ. 1 ಕಪ್ಪಷ್ಟು ಹುಣಸೆ ರಸ ತೊಗೊಳೋಣ, ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇವಾಗ ಬೇರೆ ಪಾತ್ರೆಯಲ್ಲಿ ಪೂರಿ ಮಾಡೋಕ್ಕೆ ಚಿರೋಟಿ ರವೆ ತೊಗೊಂಡಿದ್ದೀನಿ, 1 ಕಪ್ಪಷ್ಟು. ಒಂದು ಸ್ವಲ್ಪ ಉಪ್ಪು ಹಾಕೊಳ್ಳೋಣ. 2 ಸ್ಪೂನಷ್ಟು ಎಣ್ಣೆ ತೊಗೊಂಡು ಬಿಸಿ ಮಾಡ್ಕೊಂಡಿದ್ದೀನಿ, ಅದನ್ನು ಒಂದು ಸ್ವಲ್ಪ ಹಾಕಿ ಚೆನ್ನಾಗಿ ಕಲಸಿ ಚಪಾತಿ ಅದಕ್ಕೆ ಕಲಿಸ್ಕೊಳ್ಳೋಣ. ಈ ಥರ ಹಿಟ್ಟನ್ನು ರೆಡಿ ಮಾಡಿಕೊಂಡು ಚಪಾತಿ ಲಟ್ಸೋ ಥರ ಲಟ್ಸ್ಬಿಡೋಣ. ಸಣ್ಣ ಸೈಜಾಗಿ ಕಟ್ ಮಾಡಿ ಇಟ್ಕೊಳ್ಳೋಣ, ಪೂರಿ ಥರ. ಇವಾಗ ಎಣ್ಣೆಲಿ ಕರಿಯೋಣ, ಸ್ವಲ್ಪ ರೋಸ್ಟ್ ಆಗೋ ಥರ ಕರಿಯೋಣ. ಕರೆದು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ಇವಾಗ ಪೂರಿ ರೆಡಿ ಆಯಿತು, ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ಇವಾಗ ಸ್ಟಫಿಂಗ್ ಸ್ಟಾರ್ಟ್ ಮಾಡೋಣ. ಆಲೂಗಡ್ಡೆ ಬೇಯಿಸಿಟ್ಕೊಂಡಿರೋದು ಹಾಕೊಳ್ಳೋಣ. ಈರುಳ್ಳಿ, ಆಲೂಗಡ್ಡೆ, ಬಟಾಣಿ, ಸ್ವಲ್ಪ ಟೊಮೆಟೊ, ಕೊತ್ತಂಬರಿ, ನಿಮಗೆ ಬೇಕಾಯ್ತು ಅಂದರೆ ಮೆಣಸಿನ್ಕಾಯಿ ಹಾಕೊಳ್ಳೋಣ. ಸ್ವಲ್ಪ ಉಪ್ಪು ಹಾಕೊಳ್ಳೋಣ, ಚೆನ್ನಾಗಿ ಮ್ಯಾಶ್ ಮಾಡೋಣ. ಇವಾಗ ಸ್ಟಫ್ ಮಾಡೋಣ. ಸ್ಟಫ್ ಮಾಡಿಕೊಂಡು ಸೇವ್ ಹಾಕಿ ಪಾನಿ ರೆಡಿ ಮಾಡ್ಕೊಂಡಿದ್ದನ್ನು ಸರ್ವ್ ಮಾಡೋಣ. ಮನೆಯಲ್ಲೇ ಮಾಡಿರೋ ಹೆಲ್ದಿ ಪಾನಿಪುರಿ ರೆಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.